ಶ್ವೇತಾನಾಯಕ್ ಗುರುಗಳೇ, ಚಿಂತನೆ ನಮ್ಮ ಬೆಳವಣಿಗೆಗೆ ಸಹಾಯಕ, ಆದರೆ ಚಿಂತೆ ಮನಸ್ಸನ್ನು ಅಶಾಂತಗೊಳಿಸುತ್ತೆ. ಚಿಂತೆಯನ್ನು ಚಿಂತನವಾಗಿ ಪರಿವರ್ತಿಸುವ ಮಾರ್ಗವೇನು? ನೋಡಿ, ಅವರ ಪ್ರಶ್ನೆ ಹೀಗಿದೆ. ಚಿಂತನೆ ನಮ್ಮ ಬದುಕನ್ನು ಬಿಡುಗಡೆಯತ್ತ ತೆಗೆದುಕೊಂಡು ಹೋಗುತ್ತೆ, ಆದರೆ ಚಿಂತೆ ನಮ್ಮನ್ನು ಬಂಧಿಸುತ್ತೆ. ಚಿಂತನೆ ನಮ್ಮನ್ನು ಅರಳಿಸುತ್ತೆ, ಚಿಂತೆ ನಮ್ಮನ್ನು ಮುದುಡಿಸುತ್ತೆ. ಅದಕ್ಕೆ ಹಿರಿಯರು ಹೇಳಿದ್ದಾರೆ, ಚಿಂತೆಗೂ ಚಿತೆಗೂ ಇಷ್ಟೇ ವ್ಯತ್ಯಾಸ. ಚಿತೆ ಸತ್ತ ಮೇಲೆ ಸುಡುತ್ತೆ, ಚಿಂತೆ ಬದುಕಿದ್ದಾಗಲೇ ಸುಡುತ್ತೆ. ದೊಡ್ಡವರು ಏನು ಹೇಳಿದ್ರು? ಚಿಂತನೆ ಮಾಡಿ, ಚಿಂತೆ ಮಾಡಬೇಡಿ. ಈ ಚಿಂತೆಯನ್ನು ಚಿಂತನೆಯಾಗಿ ಪರಿವರ್ತಿಸುವ ಬಗೆ ಹೇಗೆ? ನೋಡಿ, ಯೋಚನೆಗಳು ಅನ್ನೋದು ಈ ಮನುಷ್ಯ ಜೀವನಕ್ಕೆ ಸಿಕ್ಕಿರುವ ವರ. ಯೋಚನೆ, ಥಾಟ್ಸ್. ಆದರೆ ಆ ಯೋಚನೆಗಳೇ ಭಾರವಾದಾಗ, ಯಾವ ಯೋಚನೆಗಳು ನಮ್ಮ ಬದುಕನ್ನು ಅರಳಿಸಬೇಕಿತ್ತೋ, ಯಾವ ಯೋಚನೆಗಳು ನಮ್ಮ ಬದುಕನ್ನು ಬಿಡುಗಡೆಯತ್ತ ತೆಗೆದುಕೊಂಡು ಹೋಗಬೇಕಿತ್ತು, ಅಮೃತತ್ವದ ಕಡೆ ತೆಗೆದುಕೊಂಡು ಹೋಗಬೇಕಿತ್ತು, ಬೆಳಕಿನ ಕಡೆ ತೆಗೆದುಕೊಂಡು ಹೋಗಬೇಕಿತ್ತು, ಆ ಯೋಚನೆಗಳು ಸ್ವಲ್ಪ ದಾರಿ ತಪ್ಪಿಬಿಟ್ರೆ ಕತ್ತಲೆ ಎಡೆಗೆ ಕರ್ಕೊಂಡು ಹೋಗುತ್ತವೆ, ಮರಣದ ಕಡೆ ಕರ್ಕೊಂಡು ಹೋಗುತ್ತವೆ, ಬದುಕನ್ನು ನಿರ್ನಾಮ ಮಾಡಿಬಿಡ್ತವೆ. ಯೋಚನೆಯನ್ನು ಎಲ್ಲರೂ ಮಾಡ್ತಾರೆ. ಒಬ್ಬ ಹುಚ್ಚನು ಯೋಚನೆ ಮಾಡ್ತಾನೆ, ಒಬ್ಬ ಸಿರಿವಂತನೂ ಯೋಚನೆ ಮಾಡ್ತಾನೆ, ಬಡವನು ಯೋಚನೆ ಮಾಡ್ತಾನೆ, ಒಬ್ಬ ಸನ್ಯಾಸಿಯೂ ಯೋಚನೆ ಮಾಡ್ತಾನೆ, ಸಂಸಾರಿಯೂ ಯೋಚನೆ ಮಾಡ್ತಾನೆ. ಆದರೆ ನಮ್ಮ ಯೋಚನೆಗಳು ನಮ್ಮ ಸಂಸ್ಕಾರವನ್ನು ಅವಲಂಬಿಸಿರುತ್ತವೆ ಅಲ್ವಾ? ಒಬ್ಬ ತಪಸ್ಸಿಗೆ ಕುಳಿತು ಅಥವಾ ಒಬ್ಬ ಸನ್ಯಾಸಿ ಜೀವನವನ್ನು ಆಯ್ಕೆ ಮಾಡಿಕೊಂಡಿರುವುದು ಅಥವಾ ಅವನ ಯೋಚನೆಗಳು ಅವನ ಸಂಸ್ಕಾರಕ್ಕೆ ಸಂಬಂಧಿಸಿದ್ದು. ಒಬ್ಬ ಕಳ್ಳನ ಯೋಚನೆಗಳು ಅವನ ಸಂಸ್ಕಾರದ್ದು, ಒಬ್ಬ ಸುಳ್ಳನ ಯೋಚನೆಗಳು ಅವನ ಸಂಸ್ಕಾರದ್ದು, ಸನ್ಯಾಸಿಯ ಯೋಚನೆ ಅವನ ಸಂಸ್ಕಾರದ್ದು. ಈಗ ನಾವು ಅವಲೋಕನ ಮಾಡಿಕೊಳ್ಳೋಣ. ನಮಗೆ ಈಗ ಟು ಬಿ ಆನೆಸ್ಟ್, ನಾವಿಲ್ಲಿ ಯಾರಿಗೂ ಸುಳ್ಳು ಹೇಳೋದು ಬೇಕಿಲ್ಲ ಅಥವಾ ಯಾರನ್ನೂ ವಂಚಿಸುವುದು ಬೇಕಿಲ್ಲ. ನಾವು ಎಷ್ಟು ಆನೆಸ್ಟ್ ಆಗಿರ್ತೀವೋ ಅಷ್ಟು ನಾವು ಬೇಗ ಉನ್ನತಿ ಆಗ್ತೀವಿ. ನಿಮ್ಮನ್ನು ನೀವು ಆನೆಸ್ಟಾಗಿ ಪ್ರಶ್ನೆ ಮಾಡ್ಕೊಳ್ಳಿ, ನಿಮಗೆ ಬರ್ತಾ ಇರೋ ಯೋಚನೆಗಳೆಂಥದ್ದು? ಕೆಲವೊಬ್ಬರಿಗೆ ಬರೀ ಕಾಮದ ಯೋಚನೆಗಳು, ಕೆಲವೊಬ್ಬರಿಗೆ ಬರೀ ಅತಿಯಾಸೆ ಯೋಚನೆಗಳು, ಕೆಲವೊಬ್ಬರಿಗೆ ಅಸೂಹೆ ಯೋಚನೆಗಳು, ಅಥವಾ ಬೇಗ ಬೆಳಿಬೇಕು, ಬೇಗ ಏನೋ ಮಾಡಬೇಕು, ಅವ್ರ ಮುಂದೆ ಬೆಳಿಬೇಕು, ಅಯ್ಯೋ ನನ್ನ ಬದುಕಿಂದೆ, ಅಂದರೆ ದರಿದ್ರದ ಆಲೋಚನೆಗಳು, ಅಹಂಕಾರದ ಆಲೋಚನೆಗಳು, ಅಸೂಹೆ ಆಲೋಚನೆಗಳು, ಕೋಪದ ಆಲೋಚನೆಗಳು, ಈ ಎಲ್ಲ ಆಲೋಚನೆಗಳು ದಿನನಿತ್ಯದಲ್ಲಿ ಕೋಟಿ ಕೋಟಿ ಬರ್ತವೆ. ಆದರೆ ಒಂದು ತಿಳ್ಕೊಳ್ಳಿ, ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದು, ನಮ್ಮ ನಾಳೆಗಳನ್ನು ನಿರ್ಧರಿಸುವುದು ನಮ್ಮ ಯೋಚನೆಗಳು. ಒಳ್ಳೆಯ ಆಲೋಚನೆಗಳನ್ನು ಹೊಂದಿರುವ ಮನುಷ್ಯ ದೇವರಿಗೆ ಸಮ. ಒಳ್ಳೆಯ ಆಲೋಚನೆಗಳನ್ನು ಹೊಂದಿರುವ ಮನುಷ್ಯ ನಿಜವಾಗಲೂ ಯಶಸ್ಸಿನೆಡೆಗೆ ಬೇಗ ಹೋಗುತ್ತಾನೆ, ಅಥವಾ ಒಳ್ಳೆಯ ಆಲೋಚನೆಗಳನ್ನು ಹೊಂದಿರುವ ಮನುಷ್ಯ ನಿಜವಾಗಲೂ ಪುಣ್ಯವಂತ. ಯಾಕಂದರೆ ಒಳ್ಳೆಯ ಆಲೋಚನೆಗಳು ಬರೋದಿದೆಯಲ್ಲ, ಒಳ್ಳೆಯ ಆಲೋಚನೆಗಳು ಬಂದಾಗ ನಮ್ಮ ಬದುಕು ಸಹಜವಾಗಿ ಒಳ್ಳೆಯದ ಕಡೆ ಹೋಗುತ್ತೆ. ಆದರೆ ಇಲ್ಲೂ ನಿಮಗೊಂದು ಕಂಟ್ರೋಲ್ ಇದೆ. ಕೆಟ್ಟ ಆಲೋಚನೆಗಳು ಬರಲ್ವಾ? ಎಂಥ ಪರಮಜ್ಞಾನಿಗೂ ಕೆಟ್ಟ ಆಲೋಚನೆ ಬರ್ತವೆ, ಎಂಥ ಮಹಾನ್ ಸನ್ಯಾಸಿಗೂ ಕೆಟ್ಟ ಆಲೋಚನೆ ಬರ್ತವೆ. ಆದರೆ ಬಂದ ಆಲೋಚನೆಗಳನ್ನು ಫಿಲ್ಟರ್ ಮಾಡೋ ಬುದ್ಧಿ ನಮಗಿರಬೇಕು, ಪ್ಯೂರಿಫೈ ಮಾಡಬೇಕು, ಅಥವಾ ಅದನ್ನು ಶುದ್ಧೀಕರಿಸಬೇಕು. ಯಾರೋ ಒಬ್ಬ ಹುಡುಗನಿಗೆ ಯಾವುದೋ ಹೆಣ್ಣನ್ನು ನೋಡಿದಾಗ, ಇಲ್ಲ ಆ ಸುಖವನ್ನು ನಾನು ಅನುಭವಿಸಬೇಕು, ಅಥವಾ ಆ ಹೆಣ್ಣು ನನಗೆ ಬೇಕು ಅಂತ, ಅದು ಪರಸ್ತ್ರೀ, ಅದು ಇವಂದಲ್ಲ, ಅಥವಾ ಹಾಗೆ ಹೆಣ್ಣನ್ನು ನೋಡೋ ದೃಷ್ಟಿ ಸರಿ ಅಲ್ಲ, ಅದು ಅಧರ್ಮ ಗೊತ್ತು. ಆ ಯೋಚನೆ ಬಂದುಬಿಡ್ತು, ಏನು ಮಾಡಬೇಕು? ಆಗ ಅವನಿಗೆ ಬುದ್ಧಿ ಇದ್ದರೆ, ಬುದ್ಧಿ ಹೆಂಗೆ ಬರಬೇಕು? ಒಂದು ಪೂರ್ವಜನ್ಮದ ಅನುಗ್ರಹದಿಂದ, ಒಂದಷ್ಟು ಪೂರ್ವಜನ್ಮದ ಸಂಸ್ಕಾರದಿಂದ ಒಂದಷ್ಟು. ಆದರೆ ಈ ಜನ್ಮದಲ್ಲಿ ಒಳ್ಳೆಯವರ ಸಹವಾಸ ಮಾಡ್ತಾ, ಇಂಥ ಸತ್ಸಂಗಗಳನ್ನು ಕೇಳ್ತಾ, ಒಂದಷ್ಟು ಉಪಕಥೆಗಳನ್ನು ಕೇಳ್ತಾ, ಒಳ್ಳೆಯವರ ಹಿಂದೆ ಮುಂದೆ ಸುತ್ತಿ ಒಳಿತು, ಅಥವಾ ಒಳ್ಳೆಯದು ಏನು ಎತ್ತ ಅಂತ ಎಲ್ಲ ತಿಳ್ಕೊಂಡು, ಅಂದರೆ ಆ ಗ್ರೂಪ್ ಆಫ್ ನಾಲೆಡ್ಜ್ ಅಥವಾ ಒಂದು ಜ್ಞಾನದ ಶೇಖರಣೆ ಇದೆಯಲ್ಲ, ಅದು ಬುದ್ಧಿ. ಅದಿದ್ದರೆ ಅವನಿಗೆ ಬಂದ ಒಂದು ಕೆಟ್ಟ ಕಾಮದ ಆಲೋಚನೆಯನ್ನು ಅವನು ಅಂತರಂಗದ ನ್ಯಾಯಾಲಯದಲ್ಲಿ ಬಂದ ಆಲೋಚನೆಯನ್ನು ವಾದ ವಿವಾದಕ್ಕಿಡಬೇಕು. ಯಾಕೆ ಈ ಆಲೋಚನೆ ಬಂತು ಅಂದರೆ, ಈಗ ಕೋರ್ಟಲ್ಲಿ ಆ ಕಡೆ ಕಟಕಟೆಯಲ್ಲಿ ಈ ಕಡೆ ಕಟಕಟೆಯಲ್ಲಿ, ಅಂದರೆ ಆರೋಪಿ
ಆರೋಪಿಗಳನ್ನು ನಿಂತು ಲಾಯರ್ಗಳು ವಾದ ಮಾಡ್ತಾರೆ, ಇವನು ಅಪರಾಧಿ, ಇವನು ನಿರಪರಾಧಿ, ಹಂಗೆ ಹಿಂಗೆ ಅಂತ ಏನು ವಾದ ನಡೆಯುತ್ತಲ್ಲ, ಹಾಗೆ ಅಂತರಂಗದಲ್ಲಿ ಒಂದು ನ್ಯಾಯಾಲಯ. ನಿಮಗೇನೋ ಒಂದು ಕೆಟ್ಟ ಆಲೋಚನೆ ಬಂತು, ಅವ್ರ ಮನೆಗೆ ಬೆಂಕಿ ಇಟ್ಬಿಡ್ಬೇಕು, ಅವ್ರ ಮನೆಗೆ ಸೀಮೆಣ್ಣೆ ಸೋರ್ದು ಬೆಂಕಿ ಇಟ್ಬಿಡ್ಬೇಕು, ಅಥವಾ ಆ ಹೆಣ್ಣು ನನಗೆ ಬೇಕು, ಅಥವಾ ಇನ್ನೊಬ್ಬರ ಆಸ್ತಿ ನನಗೆ ಬೇಕು, ಏನೇನೋ ಕೆಟ್ಟ ಆಲೋಚನೆಗಳು ಬಂದಾಗ ಅವನು ಒಮ್ಮೆಲೆ ಕಾರ್ಯರೂಪಕ್ಕೆ ತರಬಾರ್ದು. ಆ ಆಲೋಚನೆಗಳು, ಆ ಚಿಂತೆಗಳು ಚಿಂತನೆಗಳಾಗಿಸುವುದು ಬುದ್ಧಿಯನ್ನು ಉಪಯೋಗಿಸಬೇಕು. ಅಯ್ಯೋ ಇದು ಯಾಕೆ ಬರ್ತಾ ಇದೆ, ಪರಸ್ತ್ರೀ ಮೋಹ ಯಾಕೆ ಬರ್ತಾ ಇದೆ? ಹಾಗೆ ಪರಸ್ತ್ರೀ ಮೋಹ ಬಂದಾಗ ಒಂದು ವೇಳೆ ನಾನು ಅದನ್ನು ಈಡೇರಿಸ್ಕೊಳ್ಳೋಕೆ ಹೋದರೆ ನನ್ನ ಸ್ಥಿತಿ ಏನಾಗಬಹುದು? ಅಥವಾ ಈ ಮುಂಚೆ ಹಾಗೆ ಪರಸ್ತ್ರೀ ವ್ಯಾಮೋಹಕ್ಕೆ ಬಿದ್ದವರು ಏನೇನಾಗಿದ್ದಾರೆ, ಈ ಎಲ್ಲವನ್ನು ಅವಲೋಕಿಸಿದಾಗ ನಿಮ್ಮ ಯೋಚನೆ ಅಥವಾ ನಿಮ್ಮ ಚಿಂತನೆಯಾಗುತ್ತೆ. ಅವಲೋಕಿಸಬೇಕು. ಈಗ ಮಗ ಫೇಲ್ ಆಗಿಬಿಟ್ಟ, ಇಲ್ಲಿವರೆಗೂ ನಮಗೇನು ಗೊತ್ತು? ಫೇಲ್ ಆದಾಗ ಅಯ್ಯೋ ನಾನು ಫೇಲ್ ಆಗಿಬಿಟ್ಟೆ ಅಂತ ಆ ಹುಡುಗನೇ ಹೋಗಿ ಬಾವಿಗೆ ಹಾರ್ಕೊಳ್ಳೋದು, ಕೆರೆಗೆ ಹಾರ್ಕೊಳ್ಳೋದು. ಇಲ್ಲ, ಅವ್ನು ಫೇಲ್ ಆಗ್ಬಿಟ್ನಲ್ಲ ಅಂತ ಅಪ್ಪ ಹಿಡ್ಕೊಂಡು ಧ್ಯಾನಕ್ಕೆ ಹೊಡೆದಂಗೆ ಹೊಡೆಯೋದು, ಏನು ನಾಯಿಗೆ ಹೊಡೆದಂಗೆ ಹೊಡೆಯೋದು. ಈಗ ಅಯ್ಯೋ ನಾನು ಫೇಲ್ ಆಗಿಬಿಟ್ನಲ್ಲ ಅನ್ನೋದೊಂದು ಚಿಂತೆ. ಅಯ್ಯೋ ನನ್ನ ಮಗ ಬೇವರ್ಸಿ ಫೇಲ್ ಆಗ್ಬಿಟ್ನಲ್ಲ ಅಂತ ತಂದೆದೊಂದು ಚಿಂತೆ, ಮಗನದೊಂದು ಚಿಂತೆ. ಇವು ಚಿಂತನೆಯಾಗಿ ಹೇಗೆ ಬದಲಾಗುವುದು? ತಂದೆ ಹೇಗೆ ಯೋಚನೆ ಮಾಡಬೇಕು? ಫೇಲ್ ಆಗಿಬಿಟ್ಟಿದ್ದಾನೆ, ಏನು ಮಾಡಲಿಕ್ಕಾಗುತ್ತೆ? ಫೇಲ್ ಆದ ಅಂತ ಮಗನ ಕೊಲ್ಲೋಕ್ಕಾಗುತ್ತಾ? ಅಥವಾ ಹಾಕೊಂಡು ನಾಯಿಗೆ ಹೊಡೆದಂಗೆ ಹೊಡೆಯೋಕ್ಕಾಗುತ್ತಾ? ಈಗ ಹೊಡೆದು ಮಾತ್ರಕ್ಕೆ ಅವನು ಪಾಸ್ ಆಗುತ್ತಾನ? ಇಲ್ಲ, ಮಗ ಒಬ್ಬ ಇದ್ದರೆ ಸಾಕು, ಮಗ ಒಬ್ಬ ಜೀವಂತವಾಗಿದ್ದರೆ ಸಾಕು. ಫೇಲ್ ಆದವ್ರು ಎಷ್ಟು ಜನ ಜೀವನ ಕಟ್ಕೊಂಡಿಲ್ಲ? ಪಾಸ್ ಆದವನಿಗೆ ಒಂದೇ ಕೆಲಸ, ಫೇಲ್ ಆದವನಿಗೆ ಮಾಡಿದ್ದೆಲ್ಲ ಕೆಲಸ. ಇರಲಿ ನನ್ನ ಮಗನನ್ನು ನಾನು, ಇರಲಿ ಮಗ, ಏನು ತೊಂದರೆ ಇಲ್ಲ, ಜಗತ್ತು ವಿಶಾಲವಾಗಿದೆ, ಜೀವನ ವಿಶಾಲವಾಗಿದೆ, ಅವಕಾಶಗಳು ಬಹಳಷ್ಟು ಇದ್ದಾವೆ, ಫೇಲ್ ಆದ ಮಾತ್ರಕ್ಕೆ ಯಾರು ಸೋತಿಲ್ಲ, ಪರವಾಗಿಲ್ಲ ಮಗ, ನಾನು ಇದ್ದೀನಿ ನಿನ್ನ ಜೊತೆ ಅಂತ ತಂದೆ ಹೇಳೋದು. ಅಂದರೆ ಮಗ ಫೇಲ್ ಆಗ್ಬಿಟ್ನಲ್ಲಪ್ಪ, ಊರಿನವ್ರ ಮುಂದೆ ಹೆಂಗೆ ಮುಖ ತೋರಿಸೋದು ಅನ್ನೋದು ಚಿಂತೆ. ಅಯ್ಯೋ ಊರಿನವ್ರಿಗೋಸ್ಕರ ಮಗನ ನಾನು ಬಲಿ ಕೊಡೋಕ್ಕಾಗುತ್ತಾ? ಪರವಾಗಿಲ್ಲ, ವಂಶದ ಕುಡಿ ಚೆನ್ನಾಗಿರಬೇಕು, ಅವನನ್ನು ಇನ್ನೂ ಹುರಿದುಂಬಿಸಿ ಬೇರೆ ಕೆಲಸ ಅಥವಾ ಬೇರೆ ಕಸಬು ಕಲಿಸಿ ಅವನಿಗೆ ಬದುಕನ್ನು ಕಟ್ಟಿಕೊಡಬೇಕು. ಇದು ಚಿಂತೆ ಯಾವಾಗಲೂ ಅವನನ್ನೂ ಹಾಳು ಮಾಡುತ್ತೆ. ಮತ್ತು ಚಿಂತೆ ಯಾವಾಗಲೂ ಯಾವುದ್ರ ಬೇಸಲ್ಲಿರುತ್ತೆ ಅಂದರೆ, ಅಯ್ಯೋ ನೋಡಿದವರು ಏನಂದಾರು, ಊರಿನವರು ಏನಂದಾರು, ಹೊರಗಡೆ ಜನಕ್ಕೆ ಗೊತ್ತಾದರೆ ಏನಂದಾರು. ಈ ಚಿಂತೆ ಬರಲಿಕ್ಕೆ ಬಹುತೇಕ ಕಾರಣ ಹೊರಗಿನವರೊಂದಿಗೆ ನಮಗಿರೋ ಸಂಬಂಧ. ಹೊರಗಿನವರಿಗೆ ನಾವು ತೋರಿಸ್ಕೊಂಡು ಬದುಕ್ಬಿಟ್ಟಿರ್ತೀವಿ. ನಮ್ಮ ಮಗ ಹಂಗೆ, ನಮ್ಮ ಮಗ ಹಿಂಗೆ, ಅಥವಾ ನನ್ನ ಮನೆ ಹಿಂಗೆ, ನನ್ನ ಕಾರು ಬಂಗ್ಲೆ ಅದು ಇದು, ಇವೆಲ್ಲ ಒಂದಿವ್ಸ ಕಿತ್ಕೊಂಡು ಹೋಗ್ಬಿಟ್ಟು ಅವನಿಗೆ ಚಿಂತೆ ಬರಲಿಕ್ಕೆ ಏನು ಕಾರಣ? ಇವೆಲ್ಲ ದೂರ ಆಗಿದ್ದು ಅಷ್ಟು ಕಾರಣ ಅಲ್ಲ. ಈ ದೂರ ಆಗಿರೋ ಈ ದರಿದ್ರ ಸ್ಥಿತಿ ಹೊರಗಿನವ್ರಿಗೆ ಗೊತ್ತಾದರೆ, ಮೆರ್ದ ಈಗ ನೋಡಿ ಅನುಭವಿಸ್ಲಿ ಬಾ ಅಂದರೆ ಜನ ಏನಂದಾರೋ ಅನ್ನೋ ಚಿಂತೆ. ಹಾಗಾಗಿ ಚಿಂತನೆಗಳಾಗಬೇಕಂದ್ರೆ ಆ ಸೋಲು, ಆ ನಷ್ಟ, ಆ ದುಃಖ, ಆ ಕಷ್ಟದ ಕ್ಷಣಗಳನ್ನು ನೀವು ನೋಡುವ ದೃಷ್ಟಿಕೋನ ಬದಲಾಗಬೇಕು. ಹಾಗೆ ಬದಲಾಗಬೇಕು ದೃಷ್ಟಿಕೋನ ಅಂದರೆ ನಿಮಗೊಂದು ಜ್ಞಾನ ಇರಬೇಕು. ಆ ಜ್ಞಾನ ಬೇಕು ಅಂದರೆ ಒಳ್ಳೆಯವರು ಹಿಂದೆ ಮುಂದೆ ಸುತ್ತಬೇಕು. ನಿಮ್ಮ ಸೋಲುಗಳಲ್ಲೂ ಕೂಡ ನಿಮ್ಮನ್ನು ಬೆಂಬಲಿಸುವ, ನಿಮ್ಮ ಧೈರ್ಯ ತುಂಬುವ, ನಿಮಗೆ ಭರವಸೆ ಹೇಳುವ ಜನರ ಜೊತೆ ಇದ್ದರೆ ಚಿಂತೆ ಕೂಡ ಚಿಂತನೆಯಾಗುತ್ತೆ. ಆದರೆ ನಿಮ್ಮನ್ನು ಮತ್ತಷ್ಟು ಕುಗ್ಗಿಸುವ ಜನರ ಹತ್ರ ಇದ್ದರೆ ಚಿಂತನೆ ಕೂಡ ಚಿಂತೆಯಾಗುತ್ತೆ. ನೀವೇನೋ ಹೇಳ್ತೀರಾ, ಪಾಸಿಟಿವ್ ಆಗಿ ಹೇಳ್ತೀರಾ, ಚಿಂತೆ ಬದಲು ಚಿಂತನೆಯನ್ನು ವ್ಯಕ್ತಪಡಿಸ್ತೀರಾ. ಆದರೆ ಸುತ್ತ ನೆಗೆಟಿವ್ ಜನನೇ ಇದ್ದರೆ, ನಿಮ್ಮನ್ನು ತುಳಿಯೋ ಜನನೇ ಇದ್ದರೆ, ನಿಮ್ಮ ಚಿಂತನೆಯನ್ನು ಕೂಡ ಅದೆಲ್ಲ ಸುಳ್ಳುಕೊಳೋ ಅಂತ ಅವ್ರು ಮತ್ತೆ ನಿಮ್ಮನ್ನು ಚಿಂತೆಗೆ ತಗೊಂಡು ಬಂದುಬಿಡ್ತಾರೆ. ಚಿಂತನೆಗೆ ಇರ್ಲಿಕ್ಕೆ ಬಿಡಲ್ಲ ಅವ್ರು ನಿಮ್ಮನ್ನು. ಹಾಗಾಗಿ ನಮ್ಮ ದಿನನಿತ್ಯದ ಒಂದು ಶಿಸ್ತಿನ ಜೀವನ ಎಲ್ಲವನ್ನು ಒಂದು ಧನಾತ್ಮಕ ದೃಷ್ಟಿಯಲ್ಲಿ ನೋಡೋ ವ್ಯಕ್ತಿತ್ವ ಬೇಕು. ಹಾಗಾಗಿ ನಾವು ನಮ್ಮ ಬದುಕನ್ನು, ಈಗ ಗಾಂಧಾರಿ ಕೃಷ್ಣನಿಗೆ ಶಾಪ ಕೊಟ್ಟಾಗ, ಅಯ್ಯೋ ಶಾಪ ಕೊಟ್ಬಿಟ್ಲು ಗಾಂಧಾರಿ, ಆಕೆ ಪತಿವ್ರತೆ, ಆಕೆ ತಪಶಕ್ತಿ ಇರೋಳು, ಅಯ್ಯೋ ಇನ್ನು ನನ್ನ ಯಾದವ ವಂಶ ನಾಶವಾಗುತ್ತಲ್ಲಪ್ಪ, ಏನು ಮಾಡೋದು ಅಂತ ಕೃಷ್ಣ ತಲೆ ಮೇಲೆ ಕೈ ಹೊತ್ತುಕೊಂಡು ಗುಳೋ ಅಂತ ಅಳ್ತಾ ಕೂರಲಿಲ್ಲ, ಚಿಂತೆ ಮಾಡಲಿಲ್ಲ. ಆತ ಏನು ಯೋಚನೆ ಮಾಡ್ದ?
ನಾನು ಕೃಷ್ಣ ಯಾದವ ವಂಶದಲ್ಲಿ ಹುಟ್ಟಿದ್ದೀನಿ, ಕೃಷ್ಣ ನಮ್ಮ ವಂಶದವನು ಅನ್ನೋ ಏನೋ ಒಂದು ಕಾರಣಕ್ಕೆ, ಅಥವಾ ಶಮಂತಕ ಮಣಿಯಿಂದ ಯಾದವ ಸಾಮ್ರಾಜ್ಯ ಶ್ರೀಮಂತ ಆಗ್ಬಿಟ್ಟಿದೆ. ಯಾಕಂದರೆ ಶಮಂತಕ ಮಣಿ ಕೇಳಿದಷ್ಟು ಚಿನ್ನ ಕೊಡ್ತಾ ಇದೆ. ಅದರಿಂದ ಯಾರೂ ಕಷ್ಟಪಡ್ತಿಲ್ಲ, ಎಲ್ಲ ಸೋಂಬೇರಿಗಳಾಗಿದ್ದಾರೆ. ಎಲ್ಲರೂ ಯಾರ ಮಾತು ಯಾರೂ ಕೇಳ್ತಾ ಇಲ್ಲ, ಯಾರ ಹಿಡಿತದಲ್ಲಿ ಯಾರೂ ಇಲ್ಲ. ಯಾದವರಂತೂ ಕೃಷ್ಣ ನಮ್ಮ ಕಡೆಯವನು, ನಮ್ಮ ಕಡೆ ಶಮಂತಕ ಮಣಿ ಇದೆ, ಇಂಥದ್ದೇನೋ ಒಂದಷ್ಟು ಅಹಂಕಾರಗಳಿಂದ ಎಲ್ಲ ಪಾಪಿಗಳಾಗಿ ಹೋಗ್ಬಿಟ್ಟಿದ್ದಾರೆ. ಅವರಿಂದ ಸಮಾಜ ನೆಮ್ಮದಿ ಹಾಳಾಗ್ತಾ ಇದೆ. ಅವ್ರು ಹೆಂಗಾದರೂ ನಾಶ ಆಗಬೇಕಿತ್ತು. ಗಾಂಧಾರಿ ಶಾಪ ಕೊಟ್ಟಿದ್ದು ಒಳ್ಳೆಯದೇ ಆಯಿತು. ಕೃಷ್ಣ, ಹೇಗೆ ನನ್ನ ವಂಶ ನಾಶವಾಯಿತೋ ಹಾಗೆ ನಿನ್ನ ಯದುವಂಶ ಕೂಡ, ನಿನ್ನ ಯಾದವ ವಂಶ ಕೂಡ ನಿನ್ನ ಕಣ್ಣ ಮುಂದೆಯೇ ಹೊಡೆದಾಡಿಕೊಂಡು ಸಾಯ್ತಾರೆ, ನಿನ್ನ ವಂಶ ನಾಶವಾಗುತ್ತೆ ಅಂತ ಗಾಂಧಾರಿ ಶಾಪ ಕೊಟ್ಲಲ್ಲ, ಅದೊಂದು ಚಿಂತೆಯಾಗಿ ಯೋಚನೆ ಮಾಡಲಿಲ್ಲ ಕೃಷ್ಣ. ಹೌದು ಹೌದು, ನಮ್ಮ ಯಾದವರಿದ್ದಾರಲ್ಲ ಅವರ ಅಹಂಕಾರಿಗಳಾಗಿದ್ದಾರೆ, ದುರ್ಮಾರ್ಗಿಗಳು, ಅಧರ್ಮಿಗಳಾಗಿದ್ದಾರೆ. ಯಾರ ಮಾತನ್ನು ಯಾರೂ ಕೇಳಲ್ಲ, ಯಾರ ಬಗ್ಗೆನೂ ಗೌರವ ಇಲ್ಲ. ಹಿರಿಯರು ಕಿರಿಯರು ಅಥವಾ ಗುರುಗಳು ಇದ್ಯಾವ ಋಷಿಮುನಿಗಳ ಬಗ್ಗೆನೂ ಗೌರವ ಇಲ್ಲ. ಇಂಥವರಿದ್ದರೆ ಕೌರವರಿದ್ದರೆ ಏನು ನಷ್ಟ ಆಗುತ್ತಿತ್ತು, ಈ ಯಾದವರಿದ್ದರೂ ಅಷ್ಟೇ ನಷ್ಟವಾಗುತ್ತೆ, ಪರವಾಗಿಲ್ಲ. ಇವ್ರಿಗೊಂದು ಗತಿ ನಾನೇ ಕಾಣಿಸ್ಬೇಕು ಅಂತಿದ್ದೆ, ಈ ಗಾಂಧಾರಿಯೇ ಶಾಪ ಕೊಟ್ಬಿಟ್ಲು, ಮುಗಿತಲ್ಲಿ ಬಿಡು ಅಂತ ಗಾಂಧಾರಿಯ ಶಾಪವನ್ನು ಕೃಷ್ಣ ನೋಡಿದ ದೃಷ್ಟಿಕೋನ ಇದೆಯಲ್ಲ, ನಮ್ಮ ಬದುಕಲ್ಲೂ ಅಷ್ಟೇ. ಸೋಲ್ತೀವಿ, ದುಃಖ ಆಗುತ್ತೆ, ಕಷ್ಟ ಆಗುತ್ತೆ, ಆದರೆ ಅದು ನೋಡೋ ದೃಷ್ಟಿಕೋನ ಬದಲಾಯಿಸ್ಕೊಳ್ಬೇಕು. ಸಿಂಪಲ್ಲಾಗಿ ನಾನು ಹೇಳೋದು, ಕೊರಗ್ತಾ ಕೂತ್ರೆ ಯಾವುದು ಪರಿಹಾರ ಆಗಲಿಕ್ಕಿಲ್ಲ. ಈಗ ನಾನು ತುಂಬ ಅಧ್ಯಾತ್ಮ ಹೇಳೋದು ಬೇಡ, ಸಿಂಪಲ್. ಮನೆಯಲ್ಲಿ ಏನೋ ಮಗು ಒಂದು ಗ್ಲಾಸ್ ಬೀಳಿಸಿ ಚೂರು ಚೂರಾಗಿ ಮನೆಯೆಲ್ಲ ಹರಡ್ಕೊಂಬಿಡ್ತು. ಈಗ ಮಗುನ ಹೊಡೆಯೋದು, ಅಯ್ಯೋ ಮನೆಗೆ ಏನು ಕಾದಿದೆಯೋ, ಏನೋ ಒಂದಷ್ಟು ಕುಂಕುಮ ಚೆಲ್ಬಿಟ್ರೆ ಅಯ್ಯೋ ಮನೆ ಏನಾಗುತ್ತೋ ಹಾಳಾಗೋಗುತ್ತೋ, ಏನು ಅಪಶಕುನನೋ ಅಂದರೆ ನಿಮ್ಮ ಯೋಚನೆಗಳೇ ನೆಗೆಟಿವ್ ಇದ್ದರೆ ಕುಂಕುಮ ಬಿದ್ದಿದ್ದರಿಂದ ಮನೆ ಹಾಳಾಗಲ್ಲ, ಅಥವಾ ಇನ್ನೇನೋ ಆಗಿದ್ದರಿಂದ ಮನೆ ಹಾಳಾಗಲ್ಲ, ನಮ್ಮ ಯೋಚನೆಗಳಿಂದ ಮನೆ ಹಾಳಾಗುತ್ತೆ. ಹಾಗಾಗಿ ನಮ್ಮ ಯೋಚನೆಗಳನ್ನು ನಾವು ಯಾವುದು ಶಕುನ ಅಪಶಕುನ ಇಲ್ಲ, ನೀವು ಇದನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಅಂತರಂಗದಲ್ಲಿ ನಮಗೊಂದು ಧನಾತ್ಮಕತೆ ಇದ್ದರೆ, ನಮಗೊಂದು ಪಾಸಿಟಿವ್ ವೈಬ್ಸ್ ಇದ್ದರೆ, ನಮಗೊಂದು ತಪೋಬಲ ಇದ್ದರೆ, ನಾವು ಬದುಕನ್ನು ನೋಡೋ ದೃಷ್ಟಿಕೋನ ಅಷ್ಟು ಭರವಸೆಯಿಂದ ಕೂಡಿದರೆ, ಕುಂಕುಮ ಚೆಲ್ಲಿ ಬೆಕ್ಕಡ್ಡ ಬರಲಿ ಏನೂ ಆಗಲ್ಲ ಸ್ವಾಮಿ. ಹಣೆಯಲ್ಲಿರೋದು ಆಗಲೇಬೇಕು, ಅದು ಬೆಕ್ಕಡ್ಡ ಬರಲಿ ಬರದೇ ಇರಲಿ. ಹಾಗಾಗಿ ಈ ಭೂಲೋಕ, ಭೂಮಿ ತಾಯಿ ಇರುವ, ಗಂಗಾಮಾತೆ ಇರುವ, ಅಥವಾ ದೇವಾನುದೇವತೆಗಳು ನೆಲೆಸಿರುವ ಈ ಜಾಗ ಯಾವ ಅಪಶಕನವೂ ಇಲ್ಲ. ನಮ್ಮ ಹಣೆಯಲ್ಲಿ ಬರೆದಿದ್ದು ನಡಿಬೇಕು, ನಮ್ಮ ಕರ್ಮಾನುಸಾರ ಜೀವನ ನಡಿಬೇಕು. ಹಾಗಾಗಿ ಏನೋ ಒಂದು ಮಕ್ಕಳು ಫೇಲ್ ಆಗಿಬಿಟ್ರೆ, ಮನೇಲಿ ಕುಂಕುಮ ಚೆಲ್ಬಿಟ್ರೆ, ಅಥವಾ ಬೆಕ್ಕಡ್ಡ ಬಂದುಬಿಟ್ರೆ, ಅಥವಾ ಕಾಗೆ ಮನೆ ಮೇಲೆ ಕೂತ್ಕೊಂಡ್ಬಿಟ್ರೆ, ಏನೇನೋ ಅಪಶಕುನಗಳಿಂದ, ಅಥವಾ ಮನೆ ಮುಂದೆ ಏನೋ ಒಂದು ನಿಂಬೆಹಣ್ಣು ಸಿಕ್ಬಿಡ್ತು, ಇಲ್ಲ. ಶಕುನ ಅಪಶಕುನಗಳು ನಮ್ಮ ಅಂತರಂಗದಲ್ಲಿ, ವಾಸ್ತು ನಮ್ಮ ಅಂತರಂಗದ್ದು, ಅದು ಸರಿ ಹೋದರೆ ಹೊರಗಿನ ಎಲ್ಲವೂ ಸರಿ ಹೋಗ್ತವೆ. ಇದು ನಾವು ಅರ್ಥ ಮಾಡಿಕೊಂಡು ಬದುಕಬೇಕು. ಶುಭವಾಗಲಿ.